ನಮಸ್ಕಾರ, ಮಯೂರ ಅಗ್ರವಾರ್ತೆಗೆ ಸ್ವಾಗತ. ನಾನು ನಿಶ್ಚಿತ. ಚಾಮರಾಜನಗರದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೈ ಶಾಸಕರುಗಳ ನಡುವೆ ಮಾತಿನ ಚಕಮಕಿ ನಡೆದಿರುವಂತಹದ್ದು. ಇನ್ನು ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಸಂದರ್ಭದಲ್ಲಿ ಕೈ ಶಾಸಕರುಗಳ ನಡುವೆ ಮಾತಿನ ಚಕಮಕಿ ನಡೆದು ಅದು ತಾರಕಕ್ಕೂ ಕೂಡ ಏರಿತು. ಈ ಸಭೆಯಲ್ಲಿ ಪ್ರಮುಖವಾಗಿ ನೀರಾವರಿಗೆ ಸಂಬಂಧಪಟ್ಟಂತೆ ಕೊಳ್ಳೇಗಾಲದ ಕೈ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಲ್ಲಿ ಸತತವಾಗಿ ಮಾಹಿತಿಯನ್ನ ಕೂಡ ಪಡೆದುಕೊಂಡಿರುವಂತಹದ್ದು. ಅದರಲ್ಲೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಉದ್ಭವ ಆಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಆರ್ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಲ್ಲಿ ಸತತವಾಗಿ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ರು. ಇನ್ನು ಈ ವಿಚಾರಕ್ಕೆ ಮಾಜಿ ಸಚಿವ ಹಾಗೆ ಚಾಮರಾಜನಗರದ ಕೈ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕೂಡ ಮಾತನಾಡಿದ್ರು. ಪದೇ ಪದೇ ನೀವೇ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನ ಪಡೆದ್ರೆ ನಾವೇನ್ ಮಾಡೋದು ಅಂತ ಹೇಳಿ ಗರಂ ಕೂಡ ಆಗಿದ್ರು. ಅಲ್ಲೂ ಪ್ರಮುಖವಾಗಿ ಕೃಷ್ಣಮೂರ್ತಿ ಸೇರಿದಂತೆ ಪುಟ್ಟರಂಗಶೆಟ್ಟಿ ಅವರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಅದರಲ್ಲೂ ಪ್ರಮುಖವಾಗಿ ಅಲ್ಲಿರುವಂತಹ ಸಮಸ್ಯೆಯನ್ನ ಆಲಿಸಬೇಕು, ಅಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಬೇಕು, ಅದಕ್ಕೆ ಯಾವೆಲ್ಲ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು, ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಎಆರ್ ಕೃಷ್ಣಮೂರ್ತಿ ಅವರು, ನಾನು ನೀರಾವರಿ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಪದೇ ಪದೇ ಡೈವರ್ಷನ್ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರು. ಏನು ನೀರಾವರಿ ಅಧಿಕಾರಿಗಳೊಟ್ಟಿಗೆ ಕೃಷ್ಣಮೂರ್ತಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬೇರೆಯವರು ಮಧ್ಯಪ್ರವೇಶವನ್ನ ಮಾಡೋದ್ರ ಮೂಲಕ ಬೇರೆಯವರು ಈ ವಿಚಾರವನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಮೂರ್ತಿ ಅವರು ಹೇಳಿದ್ರು. ಇನ್ನು ರೈತರ ನೀರಾವರಿ ಸಮಸ್ಯೆಯ ಬಗ್ಗೆ ನಾನು ಅಧಿಕಾರಿಗಳಿಗೆ ತಿಳಿಸಲೇಬೇಕಾಗಿದೆ. ಇನ್ನು ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾವ ರೀತಿ ಸಮಸ್ಯೆಗಳು ಉದ್ಭವಿಸ್ತಾ ಇದೆ, ಇದಕ್ಕೆ ಯಾವ ರೀತಿ ನಾವಿಲ್ಲಿ ಲಗಾಮನ್ನ ಹಾಕಬೇಕು, ರೈತರಿಗೆ ಸಮಸ್ಯೆ ಆಗದಂತೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು, ಹೇಗೆ ಕ್ರಮವನ್ನ ತೆಗೆದುಕೊಂಡ್ರೆ ಮಾತ್ರ ಈಗ ರೈತರು ಎದುರಿಸ್ತಾ ಇರುವಂತಹ ನೀರಾವರಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಇದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಕೃಷ್ಣಮೂರ್ತಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಇಬ್ಬರು ಕೈ ಶಾಸಕರ ನಡುವೆ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ಕೂಡ ಜೋರಾಗೆ ಆಯಿತು. ಇನ್ನು ಕೈ ಸಚಿವರು ಇಬ್ಬರು ಕೈ ಶಾಸಕರನ್ನ ಸಮಾಧಾನ ಕೂಡ ಪಡಿಸಿದ್ರು. ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹದ್ದು. ಇಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗ್ತಾ ಇದ್ದಂತೆ ಮತ್ತಷ್ಟು ಇದು ಮುಂದುವರೆಯದಂತೆ ಯಾವ ರೀತಿ ಕೊಂಡೊಯ್ಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೈ ಶಾಸಕರು ಸಮಾಧಾನವನ್ನ ಕೂಡ ಪಡಿಸಿರುವಂತಹದ್ದು. ಇಲಾಖೆವಾರು ರಿವ್ಯೂ ಮಾಡುವಾಗ ಆ ಇಲಾಖೆಗೆ ಸಂಬಂಧಪಟ್ಟಂತೆ ವಿಚಾರಗಳಿದ್ರೆ ಕ್ಷೇತ್ರದ್ದು ಜಿಲ್ಲೆಗಳಿದ್ರು ಕೇಳಿ, ತೊಂದರೆ ಇದಿಲ್ಲ ಸರ್. ದಿನನಿತ್ಯ ತಮಗೂ ಗೊತ್ತು ರೈತ ಸಂಘಟನೆಯವರು ಅಲ್ಲಿ ಜಲಾಶಯದ ವಿಲೀನ ವಿಚಾರದಲ್ಲಿ ಎಲ್ಲ ಕೆರೆಗಳು ತುಂಬದ ಕೊನೆ ಚಿಕ್ಕೋಡಿ ಜಲಾಶಯ ಬರುತ್ತೆ ಸರ್. ಈ 3 ಕಾನ್ಸ್ಟಿಟ್ಯೂನ್ಸಿ ಮುಗಿಸಿದೆ ಸರ್. ತಮ್ಮದು ಮತ್ತೆ ಗುಂಡ್ಲುಪೇಟೆ ಮಾಡ್ತಾ ಇದ್ದಾರೆ ಸರ್. ಗಮನಕ್ಕೆ. ಸೊ ದಿಸ್ ಇಸ್ ಎ ಕೆಡಿಪಿ ಮೀಟಿಂಗ್. ನಿಮ್ಗೆಲ್ಲ ಹೆಚ್ಚು ಅನುಭವ ಇರೋರು. ಒಂದು ಯೋಜನೆ ಕೊಟ್ಟಿದ್ದೀವಿ, ಅದಕ್ಕೆ ಹಣಕಾಸು ಕೊಟ್ಟಿದ್ದೀವಿ, ಅದಕ್ಕೆ ಗುರಿ ನಿಗದಿ ಮಾಡಿದ್ದೀವಿ. ಈ ತ್ರೈಮಾಸಿಕದಲ್ಲಿ ಎಷ್ಟು ಮಾಡಬೇಕಾಗಿತ್ತು, ಎಷ್ಟು ಮಾಡಿದ್ದಾರೆ ಇಲಾಖೆಯವರು, ಮಾಡಿರೋ ಕಾರಣ ಏನು, ಮಾಡದಿರೋ ಕಾರಣ ಏನು, ಇದನ್ನು ಕೇಳಬೇಕು. ಮತ್ತು ಇಲಾಖೆ ಸಮಸ್ಯೆಗಳು ನಿಮ್ಮ ಕ್ಷೇತ್ರದಲ್ಲಿದೆ, ಸಪರೇಟ್ ಲಿಸ್ಟ್ ಮಾಡಿಬಿಟ್ಟು ವಿ ಡಿಸ್ಕಸ್ ಸಪರೇಟ್ಲಿ. ಸೊ ಲೆಟ್ ಅಸ್ ಗೋ ಬೈ ಅಜೆಂಡಾ. ಸರ್, ಇದು ನಾನು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಇದೆ ಅನ್ನುವಂತಹದನ್ನ ಅಪ್ಪ ಮಕ್ಕಳಿಗೆ ತಿಳಿಸಿಕೊಡುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಜೆಡಿಎಸ್ ತನ್ನ ಭದ್ರಕೋಟೆ ಏನಿತ್ತು ಅದು ಕೆಲವೊಂದಿಷ್ಟು ಭಾಗದಲ್ಲಿ ಏನು ಸರ್ವನಾಶ ಕೂಡ ಆಗೋಗಿರುವಂತಹದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಭರ್ಜರಿಯಾಗಿ ಗೆಲುವನ್ನ ಕೂಡ ಸಾಧಿಸಿದ್ರು. ಆದ್ರೆ ನಮ್ದೇ ಮಂಡ್ಯ ಅಂತ ಹೇಳ್ಕೊಂಡು ಓಡಾಡ್ತಾರಲ್ವಾ, ಸಿದ್ದರಾಮಯ್ಯ ಅವರನ್ನ ಒಲಿಸ್ಕೊಳ್ಳೋದಕ್ಕೆ ಈಗ ಹಾಸನದಲ್ಲಿ ಸಮಾವೇಶವನ್ನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ರು ಚಂದ್ರಶೇಖರ್ ಅವರು. ಹಾಸನದಲ್ಲಿ ಸಿದ್ದರಾಮೋತ್ಸವವನ್ನು ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರನ್ನ ಒಲಿಸ್ಕೊಳ್ಳೋದಕ್ಕೆ ಸಮಾವೇಶ ಅಲ್ಲ, ತಪ್ಪಾಗಿ ಕೆಲವರು ಅದನ್ನ ಬಿಂಬಿಸ್ತಾ ಇದ್ದಾರೆ, ಏನೂ ಮಾಡದೆ ಹೋದ್ರೂ ಕೂಡ ಮಂಡ್ಯ ನಮ್ದು ಅಂತ ಹೇಳಿ ಅಪ್ಪ ಮಕ್ಕಳು ಹೇಳ್ಕೊಂಡು ಹೇಳ್ತಾರೆ. ದಯವಿಟ್ಟು ಅದನ್ನ ಬಿಟ್ಬಿಡಿ ಅಂತ ಹೇಳಿ
ಕುಮಾರಸ್ವಾಮಿ ಹಾಗೆ ದೊಡ್ಡಗೌಡರು ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರು. ಮಂಡ್ಯ ನಮ್ದು ಅನ್ನೋದನ್ನ JDS ನವರು ಬಿಡಬೇಕು, ಸರ್ಕಾರ ಸಾರ್ವಜನಿಕರಿಗೆ ಹೆಚ್ಚಿನ ಸವಲತ್ತನ್ನ ಕೊಡ್ತಾ ಇದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ಈಗ ಏನು DK ಶಿವಕುಮಾರ್ ಅವರು ಆಗಿರಬಹುದು, ಇನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಶತಪ್ರಯತ್ನವನ್ನ ಪಟ್ಟರು, ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸವಲತ್ತುಗಳನ್ನ ಕೊಟ್ಟು ಸೋತಿರುವಂಥದ್ದೇನಿದೆ ಅಲ್ವಾ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಿನ ಫೋಕಸ್ ಅನ್ನ ಮಾಡಿದ್ರೂ ಕೂಡ ಅಂದುಕೊಂಡ ನಿಟ್ಟಿನಲ್ಲಿ ಅವರು ಈ ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ, ಅಂತರವನ್ನ ಕೂಡ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಹಿನ್ನಡೆ ಆಗಿತ್ತು. ಆ ಹಿನ್ನಡೆಗೆ ಏನು ಕಾರಣ, ಯಾವ ಕಾರಣಕ್ಕೋಸ್ಕರ ಎಲ್ಲಿ ಎಡವುದ್ವಿ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕಾರ್ಯವನ್ನ ಮಾಡಬೇಕಾಗಿದೆ. ಇನ್ನು ಚನ್ನಪಟ್ಟಣ ಚುನಾವಣೆ, ಈ ಬಾರಿ ನಡೆದಂತಹ ಉಪಚುನಾವಣೆಯಲ್ಲಿ ಪ್ರಮುಖವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ಚನ್ನಪಟ್ಟಣ ಚುನಾವಣೆ. ಇನ್ನು ಚನ್ನಪಟ್ಟಣದಲ್ಲಿ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರ ಶ್ರಮ ಅತೀರತ್ವವಾಗಿರುವಂತಹದ್ದು. ಅದೇ ರೀತಿಯಲ್ಲಿಯೂ ಕೂಡ ಮಂಡ್ಯದಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮವನ್ನ ವಹಿಸಿದ್ದಿದ್ರೆ ಮಂಡ್ಯದಲ್ಲೂ ಕೂಡ ನಾವು ಗೆಲ್ಲಬಹುದಾಗಿತ್ತು ಅನ್ನುವಂತಹದನ್ನ ಚಂದ್ರಶೇಖರ್ ಅವರು ತಿಳಿಸಿದ್ರು. ಇನ್ನು ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರಾಗಿರಬಹುದು ಮಾಡಿದಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ತಿಳಿಸಬೇಕಾಗಿದೆ. ದೇವೇಗೌಡರು ಕಾಂಗ್ರೆಸ್ಸನ್ನ ನಿರ್ನಾಮ ಮಾಡ್ತೀವಿ ಅಂತ ಹೇಳಿದ್ರಲ್ವ, ಅದಕ್ಕೆ ಉತ್ತರವನ್ನ ಕೂಡ ಕೊಡಬೇಕಾಗಿದೆ ನಾವೆಲ್ಲರೂ ಅನ್ನುವಂಥದ್ದನ್ನ ಚಂದ್ರಶೇಖರ್ ಅವರು ಸೂಚನೆಯನ್ನ ನೀಡಿದ್ರು. ಉಳಿಸ್ಕೊಳ್ಳಕ್ಕೆ, ನಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳಕ್ಕೆ ಈ ಕಾರ್ಯಕ್ರಮ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಅಭಿಪ್ರಾಯ ಕೊಡ್ತೀನಿ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಾಯಕರು, ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರೇ, ಶಾಸಕ ಮಿತ್ರರಾದ ರವಿ ಅವರೇ, ಶಿವಣ್ಣ ಅವರೇ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ನನ್ನ ಕಾರ್ಯಕರ್ತ ಬಂಧುಗಳೇ, ಮುಖಂಡರು, ನಾಡಿದ್ದು ಅಂದ್ರೆ 5ನೇ ತಾರೀಕು ದೊಡ್ಡ ಸಭೆನ ನಾವು ಮಾಡ್ತಾ ಇದ್ದೀವಿ. ಅದ್ಯಾರು ತಪ್ಪಾಗಿ ಅರ್ಥೈಸ್ಕೊಳಕ್ ಹೋಗ್ಬಾರ್ದು. ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಳಕ್ಕೆ ಅಂತ ನೀವು ಯಾರು ತಿಳ್ಕೊಳಕ್ ಹೋಗ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನ ಅಲ್ಲಿ ಹೇಳ್ಬೇಕಾಗಿದೆ. ನಾವು ಏನು ಇವತ್ತಿನವರೆಗೆ ಮಾತು ಕೊಟ್ಟಿದ್ದು ಜನಕ್ಕೆ, ಈ ರಾಜ್ಯದ ಜನರಿಗೆ ಅದನ್ನ ಅಲ್ಲಿ ತಿಳಿಸ್ಬೇಕು. ನಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳಕ್ಕೆ ಈ ಕಾರ್ಯಕ್ರಮ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕು ಅಂತಕ್ಕಂಥ. ಮೂಲ ಮತ್ತು ವಲಸಿಗ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ HK ಪಾಟೀಲ್ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗಿಂತ ಮೂಲ ಕಾಂಗ್ರೆಸ್ನವರು ಬೇರೆ ಯಾರಾದ್ರೂ ಇದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಬ್ಬಳ್ಳಿಯಲ್ಲಿ ಸಚಿವ HK ಪಾಟೀಲ್ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಯತ್ನಾಳ್ ಅವರು CM ಪರ ಮಾತನಾಡಿದಕ್ಕೆ ಬಿಜೆಪಿಯವರು ಅವರನ್ನ ವೇಟ್ ಮಾಡೋದಕ್ಕೆ ಹೊರಟಿರಬೇಕು ಅಂತ ಹೇಳಿ ಸಚಿವ ಸಂಪುಟ ವಿಸ್ತರಣೆಯ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆಗೆ ಮಾತನಾಡಿದ್ರೆ ಈ ಕುರಿತಂತೆ ಹಿರಿಯರು ತಲೆ ಬಾಗಲೇಬೇಕಾಗತ್ತೆ ಅಂತ ಕೂಡ ಹೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೆ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ರು. ಇನ್ನು ಹಾಸನದಲ್ಲಿ ನಡೆಯುವಂತಹ ಸ್ವಾಭಿಮಾನಿ ಸಮಾವೇಶ ಏನಿದೆ ಡಿಸೆಂಬರ್ 5ನೇ ತಾರೀಕಿನಂದು ಹಾಸನದಲ್ಲಿ, ಅದರಲ್ಲೂ JDSನ ಭದ್ರಕೋಟೆ ಅಂತ ಹೇಳಿ ಹೆಸರುವಾಸಿಯಾಗಿದ್ದಂತಹ ಹಾಸನದಲ್ಲಿ ಈ ಬಾರಿ ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದಕ್ಕೆ ತಯಾರಿಗಳು ಕೂಡ ನಡೀತಾ ಇದೆ. ಇದಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇನ್ನು ಹೈಕಮಾಂಡ್ಗೆ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡದಂತೆ ಸ್ವಪಕ್ಷೀಯರೇ ಕೆಲವೊಂದಿಷ್ಟು ಜನರು ಹೈಕಮಾಂಡ್ಗೆ ಪತ್ರವನ್ನ ಬರೆಯೋದ್ರ ಮೂಲಕ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ವು. ಇದೆಲ್ಲದರ ನಡುವೆ HK ಪಾಟೀಲ್ ಅವರು ಇವತ್ತು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ಯಾರೋ ಸೃಷ್ಟಿ ಮಾಡ್ತಾ ಇದ್ದಾರೆ ಅನಾಮಧೇಯ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಾಗಿ ನಾವೆಲ್ಲರೂ ಕೂಡ ಒಪ್ಪಿದೀವಲ್ಲ, ಇನ್ನು ಕಾಂಗ್ರೆಸ್ ಪಕ್ಷ ಏನಿದೆ ಮುಂದಾಳತ್ವವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ರು. ಇನ್ನು ವಕ್ಫ್ ಸಂವಿಧಾನ ತಿರುಗಿಸುವಂತಹ ವಿಚಾರ
ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ರು. ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡುವಂತಹವರಿಗೆ ಉತ್ತರವನ್ನ ನೀಡುವುದಕ್ಕೆ ಮಾತ್ರ ನಾವು ಇದ್ದೇವೆ ವಿನಃ ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ರು. ಮೂಲ ಕಾಂಗ್ರೆಸ್ಸಿಗರಾಗಿ ನಾವೇ ಚರ್ಚೆ ಮಾಡಿಲ್ಲ ಅಂತ ಅಂದ್ರೆ ಮತ್ತಿನ್ಯಾರು ಮಾಡೋರು? ನಮ್ಮ ನಾಯಕರನ್ನ ತೇಜೋವಧೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಎದುರಿಸ್ತೀವಿ. ನಮ್ಮ ಸರ್ಕಾರ ಅಭದ್ರವನ್ನಗೊಳಿಸುವಂತಹ ಕೆಲಸ ಮಾಡಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಸ್ಯೆಯನ್ನು ಎದುರಿಸ್ತೀವಿ. ಅದರಲ್ಲೂ ಬೈ ಎಲೆಕ್ಷನ್ ನಾವು ಗೆದ್ದಿದ್ದೇವೆ. ಬಿಜೆಪಿ ಅವರ ಏನು ಕಮಲ ಪಾಳೆಯದಲ್ಲಿ ಕಪಾಳ ಮೋಕ್ಷ ಮಾಡಿದಂತಾಗಿದೆ ಅಂತ ಕೂಡ HK ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ನಾನು ಈ ಟೂರಿಸಂ ಮಂತ್ರಿ ಆದಮೇಲೆ ನಿಮಗೂ ಪ್ರಸ್ತಾಪ ಮಾಡ್ತಿದ್ದೆ. ನಾನು ಯಲ್ಲಮ್ಮನ ಗುಡ್ಡದಾಗ ನಮ್ಮ ಭಾಗದೊಳಗೆ ಈ ಸೌತ್ ಇಂಡಿಯಾದಾಗೂ ಸಹಿತ ಅತ್ಯಂತ ಹೆಚ್ಚು ಫುಟ್ಫಾಲ್ಸ್, ಹೆಚ್ಚು ಜನ ಬರ್ತಕ್ಕಂಥ ಪ್ರದೇಶ ಅಂತ. 1,25,00,000 ಜನ ಯಾತ್ರಿಗಳು ಯಲ್ಲಮ್ಮನ ಗುಡ್ಡಕ್ಕೆ ಬರ್ತಾರೆ. ಅದಕ್ಕಾಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಬಂದು ವಿಶೇಷ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಅಲ್ಲಿ ಪ್ರವಾಸಿಗರಿಗಾಗಿ, ಯಾತ್ರಿಗಳಿಗಾಗಿ ಎಷ್ಟು ಕೋಟಿ ರೂಪಾಯಿ ಇದ್ದದು ಉದ್ಘಾಟನೆ ಮಾಡಿದ್ದು ಅಲ್ಲಿ ಕಟ್ಟಡ ಸುಮಾರು 25 ಕೋಟಿಗೂ ಹೆಚ್ಚು ಮೊತ್ತದ ಮೌಲ್ಯದ ಕಟ್ಟಡಗಳನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಡಾರ್ಮೆಟ್ರಿಗಳನ್ನು ಅವನ್ನೆಲ್ಲ. ಮತ್ತು ಒಂದು ವಿಶೇಷ ಸಭೆ ನಮ್ಮ ರಾಜ್ಯ ಸರ್ಕಾರ ನಾನು ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಪ್ರೋಗ್ರೆಸ್ ಕಾರ್ಡ್ ಏನು ಹೇಳ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾರಿಗೆಲ್ಲ ಕೋಕ್, ಯಾರಿಗೆಲ್ಲ ಇನ್ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇಲ್ಲಿ ಸಚಿವರ ಮೌಲ್ಯಮಾಪನ ನಿರಂತರವಾಗಿ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸೋದು ಬೇಡ ಅಂತ ಹೇಳಿ ಇದ್ರ ಬಗ್ಗೆ ಹೈಕಮಾಂಡ್ನಿಂದ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಏನಿದೆ CLP ಮೀಟಿಂಗ್ ಆಗಿರ್ಬೋದು, ಇದ್ಯಾವುದರಿಂದಲೂ ಕೂಡ ನಿರ್ದೇಶನ ಬಂದಿಲ್ಲ ಅಂತ ಹೇಳಿ ಸಚಿವ RB ತಿಮ್ಮಾಪುರ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದ್ರು. ಏನು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಷ್ಟು ನೋಟಿಸನ್ನ ಯಾರೂ ಸಹ ಕೊಟ್ಟಿಲ್ಲ. ಈ ಕುರಿತು ಅವರು ಏನ್ ಮಾತನಾಡ್ತಾರೆ, ಹಾಗಾಗಿ ಅವ್ರು ಏನೂ ಕೂಡ ಮಾತನಾಡೋದಕ್ಕಿಲ್ಲ. ಜೊತೆಗೆ ಏನಂತ ಹೇಳಿ ಹೋರಾಟ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಜೊತೆಗೆ ಅವರು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎಂಬುದನ್ನು ಅವರಿಗೇ ಕೇಳಬೇಕು. ರಾಜ್ಯದಲ್ಲಿ ಬಿಜೆಪಿ ಒಡೆದಂತಹ 3 ಮನೆ ಬಾಗಿಲಾಗಿದೆ. ಶಾಸಕ ಬಸನಗೌಡ ಪಾಟೀಲ್ ಪಕ್ಷದೊಳಗಿನ ತಪ್ಪನ್ನ ಹೊರಹಾಕ್ತಿದ್ದಾರೆ. ಅವರು ವಾಸ್ತವಿಕ ಸ್ಥಿತಿಯನ್ನ ಬಸನಗೌಡ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಅದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದರಲ್ಲೂ ಬಣಬಡಿದಾಟ ಅನ್ನುವಂಥದ್ದು ಬಿಜೆಪಿಯಲ್ಲೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅವರಲ್ಲಿರುವಂತಹ ಹುಳುಕನ್ನ ಮೊದಲು ಸರಿ ಮಾಡ್ಕೊಳ್ಳಿ, ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ವಿಚಾರಗಳಾಗಿರ್ಬೋದು ಅಥವಾ ರಾಜ್ಯಕ್ಕೆ ಒಳಿತನ್ನ ಮಾಡುವಂತಹ ನಿಟ್ಟಿನಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಏನು ಕೆಲಸ ಕಾರ್ಯವನ್ನ ಮಾಡಬೇಕು ಅನ್ನುವಂತಹದ್ದನ್ನ ಪ್ರಮುಖವಾಗಿ ಇಲ್ಲಿ ಅವರು ಅರಿಯಬೇಕಾಗಿದೆ. ಇನ್ನು ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಅವರ ಮೇಲಿನ ಅಭಿಮಾನಕ್ಕಾಗಿ ಹಾಗೆ ಪ್ರೀತಿಗಾಗಿ ಸಮಾವೇಶವನ್ನ ನಡೆಸೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಈಗಾಗಲೇ ಹಾಸನದಲ್ಲಿ ನಡೆಯುವಂತಹ ಸ್ವಾಭಿಮಾನಿ ಸಮಾವೇಶದ ಕುರಿತಂತೆಯೂ ಕೂಡ ಪಕ್ಷದಲ್ಲೇ ಸ್ವಪಕ್ಷೀಯರೇ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರು, ಪ್ರಶ್ನೆಯನ್ನ ಮಾಡಿದ್ರು. ಇದೆಲ್ಲದರ ನಡುವೆ ದೊಡ್ಡಗೌಡರ ಕೋಟೆಯಲ್ಲೇ ಯಾಕೆ ಈ ಕಾರ್ಯಕ್ರಮ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ದಾವಣಗೆರೆಯಲ್ಲಿ ನಡೆದಂತಹ ಮಾದರಿಯಲ್ಲೇ ಅದೇ ರೀತಿಯಲ್ಲಿ
ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮಾದರಿಯಲ್ಲಿಯೇ ಸ್ವಾಭಿಮಾನಿ ಸಮಾವೇಶವನ್ನ ಮಾಡುವಂತಹ ನಿಟ್ಟಿನಲ್ಲಿ ಹಾಸನ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಬೇರೆ ಬೇರೆ ಕ್ಷೇತ್ರಗಳಿದ್ರೂ ಕೂಡ ಹಾಸನ ಕ್ಷೇತ್ರವೇ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ದಿನಗಳಿಂದ ಉದ್ಭವ ಆಗಿತ್ತು. ಈಗ ಹೈಕಮಾಂಡ್ ಕೂಡ ಹಾಸನದಲ್ಲಿ ಮಾಡೋದಕ್ಕೆ, ಈಗ ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಸೇರಿದಂತೆ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇರುವಂತಹದ್ದು. ಹಾಗಾಗಿ ಮುಖ್ಯಮಂತ್ರಿಯವರ ಹಿಂಬಾಲಕರಾಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದು ಅವರವರ ವೈಯಕ್ತಿಕವಾದಂತಹ ವಿಚಾರ ಅಂತ ಕೂಡ ತಿಳಿಸಿದ್ರು. ಇನ್ನು ಕೆಲವರು ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿ ಹೈಕಮಾಂಡ್ಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಅನ್ನುವಂಥದ್ದು ಈಗ ಸದ್ಯ ಗಮನಕ್ಕೆ ಬಂದಿದೆ. ಆದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ರು. CLPಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು, ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ CLP. ಸರಿ, ಅದನ್ನು ಬಿಟ್ಟರೆ AICC. ಇದು ನಮ್ಮ ಸಿದ್ಧಾಂತ. ಅಲ್ಲಿಂದ ಏನು ಬಂದಿಲ್ಲ. ನಮ್ಮ CLPಯಲ್ಲಿ ಏನಿಲ್ಲ, AICCಯಲ್ಲಿ ಏನಿಲ್ಲ. ನಿಮಗೇನಾರ ಸುದ್ದಿ ಇದ್ರೆ ನನಗೆ ಹೇಳ ಸರ್. BR ಪಾಟೀಲ್ ಅಂತವ್ರ ಏನು ಹೇಳ್ತಾರ, 5 ವರ್ಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ಅವ್ರು ಹೇಳಿದ್ದಾರೆ ಪಾಪ. 5 ವರ್ಷ ಇರ್ತಾರೋ ಇಲ್ಲೊಂದು ಯಾರಿಗತ್ತೆ. ನೀನು 100 ವರ್ಷ ಇರ್ತೀಯಲ್ಲೋ ಅಂತ ಹೇಳೋಕ್ಕಾಗತ್ತೆ? ನಾ ಜೀವನನೇ ಗತಿ ಇಲ್ಲ. 100 ವರ್ಷ ಇರ್ತೀಯ ನೀನು? ಅಧಿಕಾರ ಇರುತ್ತೆ, ಹೋಗುತ್ತೆ. ಭಾಳ ತಲೆ ಕೆಡಿಸ್ಬೇಕು. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಏನಪ್ಪ ಏನಾಗ್ತೈತೆ ಗೊತ್ತಿಲ್ಲ ಅಂದರೆ ಅಯ್ಯೋ ತೆಗೆದು ಬಿಡ್ತಾರೇನೋ, ಬಿಟ್ಟು ಬಿಡ್ತಾರೇನೋ ಅಂತ ನೀವು ಹೇಳಿದ್ರೆ ಹೆಂಗಪ್ಪ ಇದು? ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ KPCC ಅಂತ. ನನಗಂತೂ ಕೊಟ್ಟಿಲ್ಲಪ್ಪ. ನಿಮ್ಗೇನಾರ ಹೇಳಿದರೆ ಹೇಳು. ಅಲ್ಲ ಸರ್, ಈಗ ನಿಮಗೆ ಸೂಚನೆ ಬಂದರೆ? ನನಗೆ ಬಂದಿಲ್ಲ. ನಾನು ಮುಂದೆ ಏನಾಗ್ಬಿಡುತ್ತೀನೋ, ಹಿಂಗಾಗಿಬಿಡುತ್ತೀನಿ ಅಂತ ಈಗ ಹೆಂಗೆ ಹೇಳಿ? ಬತ್ತಂದ್ರೆ ಹೇಳ್ತೀನಿ, ಅವಾಗ ನಿನಗೂ ಹೇಳ್ತೀನಿ. ಅಲ್ಲ ಸರ್, ತಮ್ಮ ಇಲಾಖೆದ ಒಂದು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಾಜೀನಾಮೆ ಕೇಳ್ತಾರೆ ಪಕ್ಷದವರು. ಯಾರು? ಎಲ್ಲರೂ ಕೇಳ್ತಾರೆ. ಅವರಿದ್ದಾಗೆಲ್ಲ ಇತ್ತಲ್ಲ, ಯಾವ್ಯಾವ ಅಬಕಾರಿ ಮಂತ್ರಿ ಆಗ್ಯಾರ ಅದೇ ಡೈಲಾಗ್ ಇದೆ, ಅದೇ ಹಾಳಿ ಇದೆ, ಅದೇ ಇದೆ. ಈಗೂ ಅದೇ ಇದೆ. ನಾನು ಸುಧಾರಣೆ ತರೋದು ಗಮನ ಹರಿಸ್ತಾ ಇದ್ದೀನಿ, ಸುಧಾರಣೆ ತರ್ತೀನಿ. CLPಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು, ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ CLP. ಸರಿ. ಬೆಳಗಾವಿಯಲ್ಲಿ ರಾಜ ಋಷಿ ಭಗೀರಥ ಮಹರ್ಷಿ ಮೂರ್ತಿಯ ಅನಾವರಣ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿ ಘಟಾನುಘಟಿ ನಾಯಕರು ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಮಾಡಿದಂತಹ ಭಾಷಣ ಏನಿದೆ ಸಾಕಷ್ಟು ಈಗ ಪ್ರಶ್ನೆಗಳಿಗೂ ಕೂಡ ಕಾರಣ ಆಗಿರುವಂತಹದ್ದು. ಭಾರತೀಯ ಜನತಾ ಪಾರ್ಟಿ ಏನಿದೆ ಅದು ನಾನು ಅನಿವಾರ್ಯವಾಗಿ ಆಯ್ಕೆ ಮಾಡಿಕೊಂಡು ಆ ಪಕ್ಷಕ್ಕೆ ನಾನು ತೆರಳಿದ್ದೀನಿ. ನಾನು ಕಾಂಗ್ರೆಸ್ನಿಂದ 5 ಬಾರಿ ಶಾಸಕನಾಗಿದ್ದೆ, ಈಗ 2 ಬಾರಿ BJಪಿಯಿಂದ ಶಾಸಕನಾಗಿದ್ದೀನಿ ಅಂತ ಕೂಡ ಹೇಳಿದರು. ನನಗೆ ಕಾಂಗ್ರೆಸ್ ಪಕ್ಷ ಕೆಟ್ಟದ್ದು ಕೂಡ ಮಾಡಿರಲಿಲ್ಲ. ನಾನು ಕಾಂಗ್ರೆಸ್ ಬಿಡೋದಕ್ಕೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅದಕ್ಕೆ ಕಾರಣ. ಕಾಂಗ್ರೆಸ್ ಪಕ್ಷದಿಂದ ನನಗೆ ಯಾವುದೇ ರೀತಿ ಕೆಟ್ಟದಾಗಿಲ್ಲ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಓರ್ವ ವ್ಯಕ್ತಿಯಿಂದ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿ ಬಂತು ಅನ್ನುವಂತಹದನ್ನು ಪರೋಕ್ಷವಾಗಿ DK ಶಿವಕುಮಾರ್ ಅವ್ರಿಗೆ ಮಾತಿನ ಚಾಟಿಯನ್ನು ಬೀಸಿದ್ರು. ಕೆಲವೊಂದಿಷ್ಟು ಜನ ಸೇರಿಕೊಂಡು ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು. ಆದ ಕಾರಣದಿಂದಾಗಿ ನಾನು ಕಾಂಗ್ರೆಸ್ ಅನ್ನ ತೊರೆದು BJಪಿಗೆ ಬಂದೆ. BJಪಿಯಲ್ಲೂ ಕೂಡ ನಂತರ ಇಲ್ಲೂ ಕೆಲವೊಂದಿಷ್ಟು ಜನ ಷಡ್ಯಂತ್ರವನ್ನ ಮಾಡಿದ್ರು. ಅದಕ್ಕೂ ನಾನು ಹೆದರೋದಿಲ್ಲ. 7-8 ಜನ ಸ್ವಾಮೀಜಿಗಳು ನನಗೆ ಸಮಾಧಾನ ಕೂಡ ಮಾಡಿದ್ರು. ಇಂತಹ 100 CD ಬಂದರೂ ಕೂಡ ನಾನು ಅಂಜೋದಿಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ವೈಯಕ್ತಿಕವಾಗಿ ಷಡ್ಯಂತ್ರ ಮಾಡಿದ್ರೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೆದರುವಂತಹ ಮಾತೇ ಇಲ್ಲ. ತಂದೆ ತಾಯಿಯ ಆಶೀರ್ವಾದ ಇದೆ, ಜನರ ಆಶೀರ್ವಾದವೂ ಕೂಡ ನನ್ನ ಮೇಲಿದೆ. ಸದ್ಯ ಯತ್ನಾಳ್ ಮತ್ತೆ ನಾನು ಟೂರ್ ಮಾಡ್ತಾ ಇದ್ದೀವಿ. ಟೂರ್ ಮುಗಿದ ನಂತರ ದಾವಣಗೆರೆಯಲ್ಲಿ ಸಮಾವೇಶವನ್ನು ಕೂಡ ಮಾಡ್ತೀವಿ. 5ರಿಂದ 10 ಲಕ್ಷ ಜನರನ್ನ ಸೇರಿಸಿ ಈ ಸಮಾವೇಶವನ್ನು ಮತ್ತಷ್ಟು ಅದ್ಧೂರಿಯಾಗಿ ಶಕ್ತಿ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ನಮ್ಮ ಶಕ್ತಿ ಏನು ಅನ್ನುವಂತಹದನ್ನು ಕೂಡ ತಿಳಿಸ್ತೀವಿ. ಜನರನ್ನ ಸೇರಿಸಿ ಪೂರ್ತಿ ಕಹಳೆಯನ್ನ ಊದಿಯೇ ಬಿಡ್ತೀವಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ತಮ್ಮ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಬಿಡೋದಕ್ಕೆ ಏನು ಕಾರಣ, ಯಾವ ರೀತಿ ಷಡ್ಯಂತ್ರ, ಯಾವ ವ್ಯಕ್ತಿ ಕಾರಣ ಅನ್ನುವಂತಹದನ್ನ ಇಲ್ಲಿ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಡೋದ್ರ ಮೂಲಕವೂ ಕೂಡ ಇಲ್ಲಿ ಪ್ರಮುಖವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಸ್ವಾಮೀಜಿ ಆಶೀರ್ವಾದ ಸ್ವಾಮಿ ಬಿಡುದು ನಾವು ಹೇಳಿದ ಬರ್ತೀನಿ ಸ್ವಾಮಿಗಳ
ಮೀಟಿಂಗ್ ತಗೊಂಡ್ರೆ ನಾವು ಒಬ್ಬರೇ ಶಕ್ತಿ ಸಾಲ ನನಗೆ ನೀವು ನಮ್ಮ ಕೈ ಹೇಳಿದ್ರು ಅವ್ರಿಗೆ ಕೈ ನಾವು ಈಗ ಸ್ಟಾರ್ಟ್ ಮಾಡಿದ್ರು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅದಲ್ಲ ಅನಿವಾರ್ಯ ಹೋಗಿದ್ರೆ ನಾವು ಕಾಂಗ್ರೆಸ್ ಪಕ್ಷ 5 ಶಾಸಕರಿಗೆ 2 ಸಲ ಬಿಜೆಪಿ ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರ್ಲಿಕ್ಕಿಲ್ಲ ನನಗೆ ಬಿಡಾಕ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ಕೂಡಿ ಸೆಡೆಂಟಲ್ಲ ಹೊರಗೆ ಬಂದ ಅದು ಸ್ವಾಮಿ ಹೇಳೋಣ ಅಲ್ಲಿ ಬಿಜೆಪಿ ಬಿಡೋಣ ಅಲ್ಲಿ ಒಂದು ಸೆಡೆಂಟ್ ಮಾಡಿ ಅದಕ್ಕೂ ಹೇಳಿರಲಿಲ್ಲ ಆ ಸ್ವಾಮಿ ರಮೇಶ್ ನೀರು ತೊಳೆದಿಪ್ಪ ಬೇರೆ ಮನೆಗೆ ಬಂದು ಸೆಡೆಂಟ್ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾಧವ ಚೆನ್ನೈ ಅವರು 7 ಸ್ವಾಮಿ ಬಂದು ಹೇಗೆ ಬರ್ಕೊಂಡ್ರೆ ಹೊಳ್ಳಿ ಸ್ವಾಮಿ ನಾಯಂತ 100 ಸಿಡಿ ಬಂದು ಅಂಜುದಿಲ್ಲ ನೀವು ಬರ್ತೀರಿ ಅವಾಗ ಹೇಳಿದ್ರು ಅವರು ನಮ್ಮ ಮನೆಗೆ ಬಂದಿಲ್ಲ ಇಂಥ 100 ಸಿಡಿದಲ್ಲಿ ನಾನು ಅಂಜುದಿಲ್ಲ ಇಲ್ಲ ಜನರಿಗೆ ಮೋಸ ಮಾಡಿ ನಾವು ಸ್ಥಿತಿ ನಾವು ವೈಯಕ್ತಿಕ ಷಡ್ಯಂತ್ರ ಅಂತ ಹೆದರುವುದಿಲ್ಲ ದೇವರವರು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ ಅವತ್ತು ಹೇಳಿದ್ರೆ ಇವತ್ತು ಬಹಳ ಸಂತೋಷದ ಟೈಮ್ ಆಗಿದೆ ಸ್ವಾಮೀಜಿ ಆಶೀರ್ವಾದ ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚಿಗೆ ರಾಜಕೀಯ ಮಾತಾಡಬೇಡ ಮುಂದಿನ ದಿನದಲ್ಲಿ ಬಹಳ ಒಂದು ನಾವು ಟೂರ್ ಮಾಡಿ ಟೂರ್ ಮಾಡೋದು ಮುಗಿದ ನಂತರ ದಾವಣಗೆರೆ ಒಂದು ಸಮಾವೇಶ ಮಾಡೋದು ನಾವು ಕೊನೆಗೆ ಡೇಟ್ ಫಿಕ್ಸ್ ಆಗಿಲ್ಲ 5-10 ಲಕ್ಷ ಕೂಡಿಸಿ ಆಸ್ಪತ್ರೆ ಅಂತ ಅಂದ ಮೇಲೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆ ಅಂತ ಅಂದ ಮೇಲೆ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಾಗಿರುವಂತಹದ್ದು ಆಯಾ ಆಸ್ಪತ್ರೆಯ ಕೆಲವೊಂದಿಷ್ಟು ವಿಭಾಗದ ಪ್ರಮುಖವಾದಂತಹ ಅಂಶ ಆಗಿರುತ್ತೆ. ಆದರೆ ಯಾದಗಿರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಇಮ್ಸ್ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ನ ವ್ಯವಸ್ಥೆಯೇ ಇಲ್ಲ ಅನ್ನುವಂಥದ್ದು. ಇನ್ನು ಇದೇ ಕಾರಣಕ್ಕಾಗಿ ರೋಗಿಗಳು ಕೂಡ ಬ್ಲಡ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ರಕ್ತದ ಅವಶ್ಯಕತೆ ಇರುತ್ತೆ, ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಆ ರಕ್ತ ಸಿಗೋದಿಲ್ಲ. ಇದರಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತಹದ್ದು. ಇನ್ನು ಆಪರೇಷನ್ನ ಸಂದರ್ಭದಲ್ಲಿಯೂ ಕೂಡ ರೋಗಿಗಳಿಗೆ ರಕ್ತವನ್ನ ನೀಡಬೇಕಾಗುತ್ತೆ. ಆದರೆ ಅಲ್ಲಿ ಆಸ್ಪತ್ರೆಯಲ್ಲಿ ರಕ್ತದ ಏನು ಬ್ಲಡ್ಗಾಗಿ ಈಗ ಪರದಾಡುವಂತಹ ಪರಿಸ್ಥಿತಿ, ಬ್ಲಡ್ ಬ್ಯಾಂಕ್ ಇಲ್ಲದ ಕಾರಣದಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದರಿಂದಾಗಿ ಅಲ್ಲಿಗೆ ಬರುವಂತಹ ರೋಗಿಗಳು ಎಲ್ಲ ಒಂದು ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆಗೆ ಬಂದು ನಾವು ಖಾಸಗಿಯಿಂದ ನಾವು ಬ್ಲಡ್ ಅನ್ನ ತರಬೇಕಾದಂತಹ ಪರಿಸ್ಥಿತಿ 1:2 ಅಲ್ಲಿ ಅವರು ಅಮೌಂಟ್ ಅನ್ನ ಕೂಡ ನೀಡಬೇಕಾಗುತ್ತೆ. ಇಮ್ಸ್ ಆಸ್ಪತ್ರೆಯಾಗಿ 1 ಅಲ್ಲ 2 ಅಲ್ಲ ಸುಮಾರು 4 ವರ್ಷ ಆಗಿದೆ. ಅಲ್ಲಿಗೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಸರಿಯಾದ ವ್ಯವಸ್ಥೆಯನ್ನ ಇನ್ನೂ ಕೂಡ ಮಾಡಿಲ್ಲ ಅನ್ನುವಂತಹದ್ದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. 4 ವರ್ಷ ಆಗಿದೆ, ಆದರೂ ಕೂಡ ಬ್ಲಡ್ ಬ್ಯಾಂಕ್ ಇನ್ನೂ ಕೂಡ ಓಪನ್ ಆಗಿಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆ ಒಂದೆಡೆ. ಆದರೆ ಸ್ಥಳೀಯರ ಆಕ್ರೋಶಕ್ಕೆ ಮತ್ತೊಂದೆಡೆ ಕಾರಣ ಆಗ್ತಾ ಇರುವಂತಹದ್ದು ಇಂತಹ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಚಿಕಿತ್ಸೆ ಕೂಡ ಸರಿಯಾಗಿ ದೊರಕ್ತಾ ಇಲ್ಲ ಅನ್ನುವಂತಹದ್ದು. ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಹೊರಗಡೆಯಿಂದ ರಕ್ತವನ್ನ ಖರೀದಿ ಮಾಡುವಂತಹ ಅನಿವಾರ್ಯತೆ ಈಗ ಸ್ಥಳೀಯರಲ್ಲಿ ಹೆಚ್ಚಾಗಿರುವಂತಹದ್ದು. ಜೀವ ಹಾನಿಗಾಗಿ ರೋಗಿಗಳು ಕೂಡ ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ಸದ್ಯ ಈಗ ಎದುರಾಗಿದೆ. ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ಬ್ಲಡ್ ಬ್ಯಾಂಕ್ ಅನ್ನ ಓಪನ್ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿದೆ. ಅದರಲ್ಲೂ ಸರ್ಕಾರ ಅಲ್ಲಿ ವ್ಯವಸ್ಥೆ ಏನು ಬೇಕೋ ಅದೆಲ್ಲವನ್ನ ಕೂಡ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿರುತ್ತೆ. ಆದರೆ ಲೈಸೆನ್ಸ್ ಯಾಕೆ ಇನ್ನೂ ಕೊಟ್ಟಿಲ್ಲ, ಯಾವ ಕಾರಣಕ್ಕೋಸ್ಕರ ಇನ್ನೂ ಲೈಸೆನ್ಸನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲಾಗ್ತಾ ಇದೆ, ಯಾರಿಗೆ ಲೈಸೆನ್ಸನ್ನು ಕೊಡಬೇಕು, ಜೊತೆಗೆ ಅದರಲ್ಲಿ ಕಮಿಟ್ಮೆಂಟ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇದೆ, ಅಥವಾ ಅಲ್ಲಿರುವಂತಹವರು ಯಾಕೆ ಆ ಲೈಸೆನ್ಸನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ, ಇಷ್ಟು 4 ವರ್ಷ ಆದರೂ ಕೂಡ ಯಾಕೆ ಕೈಕಟ್ಟಿ ಕುಳಿತಿದೆ, ಇದ್ರ ಬಗ್ಗೆ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ. ಇನ್ನು ಸ್ಥಳೀಯ ಆರೋಗ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೋದು, ಯಾಕೆ ಇದ್ರ ಬಗ್ಗೆ ಇನ್ನೂ ಸರ್ಕಾರಕ್ಕೆ ಗಮನಕ್ಕೆ ತಂದಿಲ್ಲ. ಅಂದರೆ ರೋಗಿಗಳು ಹೇಗಾದರೂ ಬಂದು ಏನಾದರೂ ಮಾಡ್ಕೊಳ್ಳಿ, ನಮಗೇನು, ಹೋದರೆ ಅವ್ರ ಪ್ರಾಣ ಹೋಗುತ್ತೆ ಅನ್ನುವಂತಹ ಎಲ್ಲೋ ಒಂದು ಕಡೆ ಇಂತಹ ಕನಿಕರ ಇಲ್ಲದಂತೆ ನೀಡುವಂತಹ ಚಿಕಿತ್ಸೆಗಳಾಗಿರ್ಬೋದು, ಇನ್ನು ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೈಕಟ್ಟಿ ಕುಳಿತಿರುವಂತಹ ಅಧಿಕಾರಿಗಳ ವಿರುದ್ಧವೂ ಕೂಡ ಸ್ಥಳೀಯರು ಎಲ್ಲ ಒಂದು ಕಡೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಇನ್ನು ಎಷ್ಟು ಜೀವಗಳ ಬಲಿ ಬೇಕಾಗಿದ್ರೆ, ಇನ್ನು ಎಷ್ಟು ಸಮಸ್ಯೆಗಳಿಂದ ಮಿಂದೆ ಏಳಬೇಕು. ಸಾಮಾನ್ಯ ವರ್ಗಕ್ಕೆ ಅಂತ ಹೇಳಿ ಸಾಮಾನ್ಯ ಜನತೆ ಹೆಚ್ಚಾಗಿ ಅವರು ಮುಖವನ್ನ ಮಾಡುವಂತಹದ್ದೇ ಸರ್ಕಾರಿ ಆಸ್ಪತ್ರೆ ಅಂತ. ಆದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಜೀವನ್ಮರಣ ಹೋರಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದ್ರೂ ಕೂಡ ಇಂತಹದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು. ಯಾಕೆ? ಇನ್ನು ಭೀಮ್ಸ್ ಇದೀಗ
ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಲೈಸೆನ್ಸ್ಗಾಗಿ ಕಾಯ್ತಾ ಇದೆ. ಬ್ಲಡ್ ಬ್ಯಾಂಕ್ನಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಿಬ್ಬಂದಿಯ ಕೊರತೆಯೂ ಸಹ ಇದೆ ಅಂತ ಹೇಳಿ ಸಿದ್ದಲಿಂಗಾರೆಡ್ಡಿ ಇದ್ರ ಬಗ್ಗೆ ಮಾತನಾಡೋದ್ರ ಮೂಲಕ ಮಾಹಿತಿಯನ್ನು ಕೂಡ ನೀಡಿರುವಂತಹದ್ದು. ಯಾಕಿಷ್ಟು ಉದಾರತೆ ಇಲ್ಲದಂತೆ ನಡ್ಕೊಳ್ತಾ ಇದ್ದಾರೆ ವೈದ್ಯರು, ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಬೇಕಾಗಿಯೂ ಕೂಡ ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಮನವಿಗೆ ಯಾರೂ ಸಹ ಕಾರ್ಯ ಅಂತ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಮೀನಿನಲ್ಲಿ ಇದ್ದಂತಹ ವಿದ್ಯುತ್ ತಂತಿ ಬೇಲಿಗೆ ತಗುಲಿ ಸುಮಾರು 14 ಎಕರೆ ಕಬ್ಬು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಪೆಟ್ರೋಲ್ ಬಂಕ್ನ ಸುತ್ತಲೂ ಈಗ ಬೆಂಕಿ ಆವರಿಸಿಕೊಂಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂತಹದ್ದು. ಭಾರಿ ಅನಾಹುತ ತಪ್ಪಿದೆ. ಪೆಟ್ರೋಲ್ ಬಂಕ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರುವಂತಹ ಕಬ್ಬು ಏನಿದೆ ಆ ತೋಟಕ್ಕೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಬೆಳೆ ಈಗ ಹಾನಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಪೆಟ್ರೋಲ್ ಬಂಕ್ ಸುತ್ತಲೂ ಆವರಿಸಿಕೊಂಡಿರುವಂತಹದ್ದು, ಹೊಗೆ ಕೂಡ ಅದರ ಸುತ್ತಲೂ ಆವರಿಸಿಕೊಂಡಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರುವಂತಹದ್ದು. ಇದರಿಂದಾಗಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ತಕ್ಷಣವೇ ಬೆಂಕಿಯನ್ನು ನಂದಿಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ರು. ಅದಕ್ಕೂ ಮುಂಚಿತವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸೋದಕ್ಕೂ ಮುಂಚಿತವಾಗಿ ಬಕೆಟ್ ಮತ್ತೆ ಕೊಡಗಳಲ್ಲಿ ನೀರನ್ನ ತಂದು ಸ್ಥಳೀಯರು ಬೆಂಕಿಯನ್ನು ನಂದಿಸೋದಕ್ಕೂ ಕೂಡ ಹರಸಾಹಸವನ್ನ ಪಡ್ತಾ ಇದ್ರು. ಈ ಕುರಿತು ದೊಡ್ಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾತಿದೆ ಇರ್ಲಿಕ್ಕೆ ಹೆದರ್ತಾರೆ. ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು 15 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹದ್ರ ಕುರಿತಾಗಿ ಮಾತನಾಡಿದ್ರು. ಈಗಾಗಲೇ ಏನು ಸಚಿವ ಸಂಪುಟ ವಿಸ್ತರಣೆಗೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಅಂತ ಹೇಳಿ ಹೈಕಮಾಂಡ್ ಕೂಡ ತಿಳಿಸಿತ್ತು. ಅದರಂತೆ ರಾಜ್ಯದ ನಾಯಕರು ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಈ ಕುರಿತಂತೆ ಸದ್ಯಕ್ಕಿಲ್ಲ, ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೇನಾದರೂ ಚೇಂಜಸ್ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಕುರಿತಂತೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಇನ್ನು ಸಚಿವ ಸ್ಥಾನಕ್ಕೆ ಸಿಪಿ ಯೋಗೇಶ್ವರ್ ಮತ್ತೆ ಲಕ್ಷ್ಮಣ್ ಸವದಿ ಅವರ ಹೆಸರು ಕೇಳಿ ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ರಿಯಾಕ್ಟ್ ಮಾಡಿದ್ರು. ಇದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನೂ ಇಲ್ಲ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ತಿಳಿಸಿದ್ರು. ಕಳೆದ ಅಧಿವೇಶನದಲ್ಲಿ ಸ್ಪೀಕರ್ ಅವರಿಗೆ ಸಮಯವನ್ನ ಕೇಳಿದ್ವಿ, ಆದರೆ ಸದನ ನಡೆಯಲಿಲ್ಲ. ಮೂಡ ಹಗರಣದಿಂದ ಒಂದು ದಿನವೂ ಕೂಡ ಸದನ ನಡೆಯೋದಕ್ಕೆ ಬಿಡಲಿಲ್ಲ ವಿಪಕ್ಷದ ನಾಯಕರು. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ತಿಳಿಸಿದ್ರು. ಅದಾದ ನಂತರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಸ್ವಾಮೀಜಿ ಹೋರಾಟವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಸ್ವಾಮೀಜಿ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುವಂಥವ್ರು. ನಮ್ಮ ಸರ್ಕಾರ ಇದ್ರೂ ನಾವು ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ. ಪಂಚಮಸಾಲಿ ಸಮುದಾಯಕ್ಕೆ 2A ಕೇಳ್ತಾ ಇದ್ದಾರೆ. ರಿಸರ್ವೇಷನ್ ಫಿಕ್ಸ್ ಮಾಡೋದಕ್ಕೆ ಕಷ್ಟ ಇದೆ. ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ನೀಡಿ ಎಂಬುದು ನಮ್ಮ ಒತ್ತಾಯ ಇದೆ ಅಂತ ಹೇಳಿ ಕೂಡ ವಿನಯ್ ಕುಲಕರ್ಣಿ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಆಗುವಂಥದ್ರಲ್ಲಿ ಇದೆ. ಇವಾಗ ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಒಂದು 15-20 ದಿನ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ನೋಡೋಣ ನಮ್ಮ ಹೈಕಮಾಂಡ್ ಏನು ಮಾಡ್ತಾರೆ ವಿಷಯ ಅಂತ ನೋಡೋಣ. ಬಿಜೆಪಿಯಿಂದ ಬಂದಂಥವ್ರು ಕೂಡ ಸಿಪಿಐ ಅವ್ರಿಗೆ ಸೌದಿ ಅವ್ರಿಗೂ ಕೊಡಬೇಕು ಅನ್ನೋ ವಿಚಾರ ಯಾರ್ಯಾರು ಕೊಡ್ತಾರೆ ನೋಡೋಣ. ಇಲ್ಲ ವೈಯಕ್ತಿಕ ಅಭಿಪ್ರಾಯ ಇಲ್ಲ, ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಹೇಳೋಕ್ಕಾಗಲ್ಲ. ನಾನು ಕೂಡ ಒಬ್ಬ ಆಕಾಂಕ್ಷಿನೇ. ನೋಡೋಣ, ಈಗ ಬಂತಲ್ಲ, ಈಗ ಟೈಮ್ ಬಂತು. ಹೋದ ಬಾರಿ ಕೂಡ ನಾವು ಸದನದಲ್ಲಿ ನಾವು ಅದ್ರ ಬಗ್ಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ. ಇವು ನಮ್ಮ ಸ್ಪೀಕರ್ ಅವರಿಗೆ ಪರ್ಮಿಷನ್ ಕೇಳಿದ್ವಿ. ಬಟ್ ಹೋದ ಬಾರಿಗೆ ಸದನ ನಡೀಲಿಲ್ಲ. ಯಾಕಂದರೆ ಮೂಢ ಹಗರಣದಿಂದ BJP ಅವರು ಒಂದು ದಿನ ಕೂಡ ಸದನ ನಡೆಯಕ್ಕೆ ಬಿಡಲಿಲ್ಲ. ಆ ಟೈಮಲ್ಲಿ ನಮ್ಗೆ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಸಲ ನನಗನ್ಸ ಮಟ್ಟಿಗೆ ಕೊಡ್ತಾರೆ. ಇಲ್ಲ ಎಲ್ಲರೂ ಬರಲ್ಲ, ಆ ಥರ ಏನಿಲ್ಲ. ಅವರು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಬಟ್ ಆ ಥರ ಏನಿಲ್ಲ. ಎಲ್ಲರೂ ನಾಳೆ ಎಲ್ಲರೂ ಕರೆದಾರ. ನೋಡಿರಿ, ಮನ ಹೋಲ್ಸೋಕ್ಕಾಗಲ್ಲ. ಅವರು BJP ಗೌರ್ಮೆಂಟ್ ಇದ್ದಾಗೂ ಮಾಡ್ಯಾರ. ಅವರು ನ್ಯಾಯ ಸಿಗುವವರೆಗೂ ಮತ್ತು ಅವ್ರು ಹೋರಾಟ ಮಾಡವ್ರೆ. ನ್ಯಾಯ ಸಿಗೋ ಮಟ್ಟ ಹೋರಾಟ ಮಾಡವ್ರೆ. ಅದಕ್ಕೆ ನಾವು ಬೇಡ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಈಗ
ನಮ್ಮ ಸರ್ಕಾರ ಇದ್ರೂ ಕೂಡ ನಾವು ಹೆಂಗೆ ಬೇಡ ಅಂತ ಹೇಳೋಕ್ಕಾಗುತ್ತೆ. ಅವ್ರಿಗೆ ಬೇಡ ಅಂತ ಹೇಳುವಂಥ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಇವತ್ತು ಅವರು ಕೇಳಕತ್ತಿದ್ದು ಸೆಂಟ್ರಲ್ ಒ ಬಿ ಸಿ ಕೊಡಿ ಅಂತ ಕೇಳ್ತಾರೆ. ಸ್ಟಾರ್ಟ್ ಐತೆ ಸಚಿವ ಪಾಕಿಸ್ತಾನದ ಗಂಡ, ಬಾಂಗ್ಲಾದೇಶದ ಪತ್ನಿ, ಹಿಂದೂ ಹೆಸರಿನೊಂದಿಗೆ ಬೆಂಗಳೂರಿನಲ್ಲಿ ಅವರು ವಾಸ. ಹೌದು, ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಂತಹ ಪಾಕಿಸ್ತಾನದ ಪ್ರಜೆ ಮತ್ತು ಆತನ ಜೊತೆಗೆ 22 ಮಂದಿ ಅಕ್ರಮ ವಾಸಿಗಳನ್ನ ಜಿಗಣಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಹಾಗೆ 1350 ಪುಟಗಳ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಕೂಡ ಮಾಡಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ರಶೀದ್ ಅಲಿ ಸಿದ್ದಿಕಿ ಅಂತ ಹೇಳಿ ಗುರುತಿಸಲಾಗಿದೆ. 3-4 ವರ್ಷಗಳ ಹಿಂದೆ ರಾಜ್ಯಕ್ಕೆ ಬಂದಿದ್ದಂತಹ ಪಾಕ್ ಪ್ರಜೆಗಳು ಮುಸ್ಲಿಂ ಹೆಸರಿನ ಬದಲಾಗಿ ಹಿಂದೂಗಳ ಹೆಸರುಗಳನ್ನ ಇಟ್ಕೊಂಡು ಅಕ್ರಮವಾಗಿ ಜಿಗಣಿಯಲ್ಲಿ ಅವರು ವಾಸವನ್ನ ಮಾಡ್ತಾ ಇದ್ದಾರೆ. ಪಾಕ್ ಪ್ರಜೆಗಳ ಮಾಹಿತಿ ಬಹಿರಂಗಗೊಂಡು ತನಿಖೆನ ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ಮಹತ್ವದ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಹಣ ವರ್ಗಾವಣೆ, ಅಕ್ರಮವಾಗಿ ಭಾರತಕ್ಕೆ ವಲಸೆ, ಉದ್ಯೋಗ, ಧರ್ಮ ಬೋಧನೆ ವಿಚಾರಗಳನ್ನು ಪೊಲೀಸರು ಬಯಲಿಗೆಳೆದಿದ್ದಾರೆ. ಅಕ್ರಮವಾಗಿ ಬಂದಿದ್ದಂತಹ ಪಾಕ್ ಪ್ರಜೆಗಳು ದೆಹಲಿ, ಬೆಂಗಳೂರು, ಹೈದರಾಬಾದ್ ಸೇರಿದಂತೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ವಾಸವನ್ನ ಮಾಡ್ತಾ ಇದ್ರು. ದೆಹಲಿಯಲ್ಲಿ ನಕಲಿ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಭಾರತೀಯ ಪಾಸ್ಪೋರ್ಟ್ ಅನ್ನ ಮಾಡಿಸಿಕೊಂಡಿರುವಂತಹದ್ದು ತನಿಖೆಯಿಂದ ಬಯಲಿಗೆ ಬಂದಿದೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಗಣಿ ಹಾಗೂ ಪೀಣ್ಯದಲ್ಲಿ ನೆಲೆಸಿರುವಂತಹ ಆರೋಪಿಗಳು ಮೆಹದಿ ಫೌಂಡೇಶನ್ ತೆರೆದು ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮ ಬೋಧನೆಯನ್ನ ಮಾಡ್ತಾ ಇದ್ದಂತಹ ಅಂಶಗಳ ಮೇಲೆ ತನಿಖೆಯನ್ನು ನಡೆಸಿ ಸೂಕ್ತ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ತಾಂತ್ರಿಕ ಸಾಕ್ಷ್ಯಗಳು, ಸಿಡಿಆರ್ ರಿಪೋರ್ಟ್, ನೆಲೆಸಿರುವಂತಹ ಸ್ಥಳದ ಮಾಹಿತಿ ಹಾಗೆ ಯೂಟ್ಯೂಬ್ ಚಾನೆಲ್ ವಿವರವನ್ನ ಕಲೆ ಹಾಕಿ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಬಳಿಕ ಹೆಚ್ಚಿನ ತನಿಖೆಗಾಗಿ ವಶಕ್ಕೂ ಸಹ ಪಡೆದುಕೊಂಡಿದ್ರು. ಇನ್ನು 15 ದಿನದಲ್ಲಿ ಮತ್ತೊಂದು ಪ್ರಕರಣ ಹಾಗೆ 10 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಜಿಗಣಿ ಪೊಲೀಸರು ಸಜ್ಜಾಗಿದ್ದಾರೆ. ಆರೋಪಿಗಳ ನಕಲಿ ವೀಸಾ, ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಉಲ್ಲೇಖಿಸಿ ಚಾರ್ಜ್ ಶೀಟ್ ಅನ್ನ ತಯಾರಿಸಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ. ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.